ಸೊ ಎಲ್ಲ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ನಡೆಯುತ್ತಿರುವಂಥ RCB ಮತ್ತು CSK ಮ್ಯಾಚ್ನ ಅದು ನಮ್ಮ ಬೆಂಗಳೂರು ಹೋಮ್ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇರೋದು. ಸೊ ಬನ್ನಿ ನಮ್ಮ ಬ್ಯಾಟಿಂಗ್ ಲೈನಪ್ RCB ಮತ್ತು CSK ಬ್ಯಾಟಿಂಗ್ ಬೌಲಿಂಗ್ ಲೈನಪ್ ಏನಿದೆ ಅಂತ ನೋಡ್ತಾ ಬರೋಣ. ಸೊ ಫಸ್ಟ್ ನಮ್ಮ RCB ಬ್ಯಾಟಿಂಗ್ ಲೈನಪ್ಪಲ್ಲಿ ಫಿಲ್ ಸಾಲ್ಟ್ ಅವರು ಓಪನ್ ಮಾಡ್ತಾರೆ. ಸೊ ಲಾಸ್ಟ್ ಮ್ಯಾಚ್ ಅವರು ಫೀವರ್ ಇಶ್ಯೂಸ್ ಇದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆಗಿರ್ಬೋದು. ಸೊ ನೆಕ್ಸ್ಟ್ ಆಸ್ ಯೂಶುವಲ್ ದೇವದತ್ ಪಡಿಕ್ಕಲ್ ಬರ್ತಾರೆ. ಸೊ ರಜತ್ ಪಡಿತಾರ್ ಹಾಗೂ ಜಿತೇಶ್ ಹಾಗೂ ಟೀಮ್ ಡೇವಿಡ್ ಅವರು ಬರ್ತಾರೆ. ಸೊ ಇದು ನಮ್ಮ ಬ್ಯಾಟಿಂಗ್ ಲೈನಪ್. ಸೊ ಆಸ್ ಯೂಶುವಲ್ ಇರುತ್ತೆ. ಸೊ ಅದೇ ಹೇಳಿದ್ನಲ್ಲ, ಲಾಸ್ಟ್ ಮ್ಯಾಚಲ್ಲಿ ನಮ್ಮ ಸಾಲ್ಟ್ ಅವ್ರಿಗೆ ಫೀವರ್ ಇಶ್ಯೂಸ್ ಇದ್ರಿಂದ ಸೊ ಜಾಕಪ್ನ ಹಾಕಿದ್ರು. ಸೊ ಇವತ್ತು 90% ಸಾಲ್ಟ್ ಅವರು ಬರಬೇಕಾಗುತ್ತೆ, ಯಾಕೆಂದರೆ ಇದು CSK ಮೇಲೆ ಆಡ್ತಾ ಇರೋದು ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಸೊ ಇನ್ನು ಬೌಲಿಂಗಿಗೆ ಬರೋದೇ ಆದರೆ ನಾವು ಕೃಣಾಲ್ ಇದ್ದಾರೆ, ಶಫರ್ಡ್ ಅವರು ಇದ್ದಾರೆ, ಭುವನೇಶ್ವರ್ ಮತ್ತು ಶ್ರೇಯಸ್ ಅಯ್ಯರ್ ಹಾಗೂ ಆಜಲ್ವುಡ್ ಮತ್ತು ದಯಾಲ್ ಅವರಿದ್ದಾರೆ. ಸೊ ನಮ್ಮ ಬೌಲಿಂಗ್ ಲೈನಪ್ಪಲ್ಲಿ ಇವತ್ತು ತುಂಬ ಮ್ಯಾಟರ್ ಆಗೋದು ಅಂದರೆ ಕೃಣಾಲ್ ಮತ್ತು ಸುಯೇಶ್ ಶರ್ಮಾ. ಸೊ ಕೃಣಾಲ್ ಮತ್ತು ಸುಯೇಶ್ ಶರ್ಮಾ ಯಾಕೆಂದರೆ ಸೊ ಅವರು ಮಿಡಲ್ ಓವರ್ಸಲ್ಲಿ ಒಳ್ಳೊಳ್ಳೆ ವಿಕೆಟ್ಸ್ನ ಎತ್ತದ್ರಲ್ಲಿ ಇವರು ನಂಬರ್ 1 ನಮ್ಮ RCB ಟೀಮಲ್ಲಿ ಬೌಲರ್ಸ್ಗಳು. ಸೊ ಅವ್ರ ಕಡೆ ಯಾರಪ್ಪ ಹಂಗೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಇದ್ದಾರೆ ಅಂದರೆ ಸೊ ಇಬ್ಬರು ಇದ್ದಾರೆ, ಸ್ಯಾಮ್ ಕರನ್ ಮತ್ತು ನಮ್ಮ ಬ್ರೇವಿಸ್. ಸೊ ಇವರೆರಡು ಮೇನ್ ವಿಕೆಟ್ಸ್. ಯಾಕೆಂದರೆ ಪ್ರೀವಿಯಸ್ ಅವ್ರು ಆಡಿರೋ 2025 ಮ್ಯಾಚ್ IPL ಅಲ್ಲಿ ನೋಡೋದಾದರೆ ರನ್ ರೇಟಿಂಗ್ಸ್ನ ಚೆನ್ನಾಗೆ CSK ಟೀಮ್ಗೆ ತಂದು ಕೊಟ್ಟಿರೋದು. ಸೊ ಅವ್ರು ಮ್ಯಾಚ್ ಸೋತಿದ್ರು ಕೂಡ ಒಳ್ಳೆ ರನ್ನ ಕೊಟ್ಬಿಟ್ಟು ಅವರು ಈಚೆ ಬಂದಿರೋದು. ಸೊ ಅವ್ರನ್ನ ಬ್ಯಾಟಿಂಗಲ್ಲಿ ಸೊ ಅವ್ರು ಇಬ್ಬರು ಇದ್ದಾರೆ. ಅದರವ್ರು ಇನ್ನೂ ಇದ್ದಾರೆ. ಸೊ ನಮ್ಮ ರವೀಂದ್ರ ಜಡೇಜವರು ಇದ್ದಾರೆ, ಆಯುಷ್ ಇದ್ದಾರೆ, ಶಾಯಿಕ್ ರಶೀದ್ ಇದ್ದಾರೆ. ಸೊ ಇನ್ನು ಬೌಲಿಂಗ್ಗೆ ಬಂತು ಅಂದರೆ ನೂರ್ ಅಹಮದ್ ಇದ್ದಾರೆ ಮತ್ತು ಖಲೀಲ್ ಅಹಮದ್. ಸೊ ಇವರಿಬ್ಬರು ಮೇಯ್ನ್ ಬೌಲಿಂಗ್ ಲೈನಪ್ಪಲ್ಲಿ CSKಲಿ ಇರೋದು. ಸೊ ಇವರಿಬ್ಬರು ಓವರ್ಸಲ್ಲಿ ವಿಕೆಟ್ಸ್ಗಳು ತುಂಬಾ ಹೋಗುತ್ತೆ. ಸೊ ನಮ್ಮ RCB ಟೀಮಲ್ಲಿ ಇವ್ರಿಗೆ ವಿಕೆಟ್ಗಳಿಗೆ ಫೇಸ್ ಮಾಡೋಕ್ಕಿರೋದು ಮಿಡಲಲ್ಲಿ ಆಡುವಂತಹ ನಮ್ಮ ದೇವದತ್ ಪಡಿಕ್ಕಲ್ ಮತ್ತು ರಜತ್ ಪಡಿತರು. ಸೊ ಇವರಿಬ್ಬರು ಸ್ಟ್ರಾಂಗ್ ಆಗಿ ನಿಂತು ಆಡಲೇಬೇಕಾಗುತ್ತೆ. ಸೊ ಇನ್ ಓವರ್ 7 to 8 ಓವರ್ಸಲ್ಲಿ ಮಿಡಲ್ ಓವರ್ಸಲ್ಲಿ ಸೊ ಯಾವುದು ವಿಕೆಟ್ ಲಾಸ್ ಇಲ್ಲಾಂದರೆ ಓಕೆ ಸಾಲ್ಟು ಮತ್ತು ಕೊಹ್ಲಿ ಅವರ ಕವರಪ್ನ ಮಾಡ್ತಾರೆ. ಇನ್ ಕೇಸ್ ಏನು ವಿಕೆಟ್ ಹೋಯ್ತು ಅಂದರೆ ಹೇಳ್ತಾ ಇದ್ದೀನಲ್ಲ, ರಜತ್ ಪಡಿತಾರ್ ಮತ್ತು ದೇವದತ್ ಪಡಿಕ್ಕಲ್ ಅವರು ಇವ್ರ ಓವರ್ಸ್ನಲ್ಲಿ ಸ್ಟ್ರೈಕ್ ರೇಟ್ನ ಜಾಸ್ತಿನೇ ಮಾಡಬೇಕಾಗುತ್ತೆ. ಸೊ ಯಾಕೆ ಅಂದರೆ ಸೊ ಇವತ್ತು ಅದರಲ್ಲೂ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಿರೋದು ಮ್ಯಾಚಲ್ಲಿ 80% ರೈನ್ ಬರುವ ಸಾಧ್ಯತೆ ಇದೆ. ಸೊ ಅದರಲ್ಲೂ ಇನ್ ಕೇಸ್ ಏನೋ ಟಾಸ್ ಏನೋ ಗೆಲ್ತಂದ್ರೆ ಓಕೆ ಏನೋ ಚೇಸಿಂಗಿಗೆ ಹೋಗ್ತಾರೆ. ಅದರ್ವೈಸ್ ಏನೋ ಇನ್ ಕೇಸ್ ಟಾಸ್ ಹೋಲ್ತು ಅಂದರೆ ಸೊ ಡಿಫೆಂಡ್ ಮಾಡೋಕ್ಕೆ ಮ್ಯಾಕ್ಸ್ ಅಂದರೆ 200 ರನ್ನ ಇವತ್ತು ನಾವು ಮಾಡಲೇಬೇಕಾಗುತ್ತೆ. ಯಾಕೆ ಹೋಮ್ ಗ್ರೌಂಡಲ್ಲಿ ಡಿಫೆಂಡ್ ಮಾಡೋಕ್ಕೆ. ಸೊ ಅದರ್ವೈಸ್ ತುಂಬ ಕಷ್ಟ ಆಗುತ್ತೆ. ಸೊ ಹೋಮ್ ಗ್ರೌಂಡಲ್ಲಿ ಮತ್ತೆ ಲಾಸಸ್ನ ಮತ್ತೆ ಹಳೆ ಆಟನೇ ಇವ್ರು ಶುರು ಮಾಡಿಬಿಡ್ತಾರೆ RCBರು. ಸೊ ಇವತ್ತು ಯಾವುದೇ ಕಾರಣಕ್ಕೂ ಮ್ಯಾಚ್ನ ಸೋಲೋಕ್ಕೆ ಬಿಡಬಾರ್ದು. ಸೊ ಹೇಳಿದ್ನಲ್ಲ, ಸೊ ಇನ್ನು ನಮ್ಮ CSKಗೂ ಮತ್ತು RCBಗಿರೋ ರೈವಲ್ರಿಗೆ ನೀವೇ ಬರೋದೇ ಆದರೆ ಸೊ ಲಾಸ್ಟ್ CSK ಆಡಿರೋದು 33 ನಮ್ಮ ಲಾಸ್ಟ್ 2018 ಆಡಿರೋ 33 ಮ್ಯಾಚಸ್ಸಲ್ಲಿ ಸೊ 21 ಮ್ಯಾಚಸ್ನ CSK ಅವರು ಗೆದ್ದಿರೋದು. ಬಟ್ ನಮ್ಮ RCB ಅವ್ರು ಗೆದ್ದಿರೋದು ಜಸ್ಟ್ 12 ಮ್ಯಾಚಸ್ಸು. ಸ್ವಲ್ಪ ಬೇಜಾರಾಗುವಂಥ ವಿಷಯ. ಬಟ್ ಓಕೆ, ಬಟ್ ಏನು ಪಾಯಿಂಟ್ಸ್ ಟೇಬಲಲ್ಲಿ ನಾವು ನಂಬರ್ 1 ಇದ್ದೀವಿ ಅಂತ ಲಾಸ್ಟ್ IPLಸಲ್ಲೆಲ್ಲ ಹೇಳ್ಕೊತಿದ್ದರು. ಇವತ್ತು ಪ್ಲ್ಯಾಟ್ಫಾರ್ಮ್ ಕೆಳಗೆ ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನೇನು ಒಂದು 2 ಮ್ಯಾಚ್ ಮುಗೀತು ಅಂದರೆ CSKದು ಸೊ ಮನೆಗೆ ಹೋಗೋದು ಖಚಿತ ಆಗಿದೆ ಅವ್ರದ್ದು. ಸೊ ಪ್ಲೇ ಆಫ್ ಎಲ್ಲಿ ಆಡಿರೋ 10 ಮ್ಯಾಚಲ್ಲಿ 2 ಗೆದ್ದಿರೋದು. ನಮ್ಮ RCB ಆಡಿರೋ 10 ಮ್ಯಾಚಲ್ಲಿ 7 ಮ್ಯಾಚ್ನೇ ಗೆದ್ದಿರೋದು. ನಮ್ಮದು ಪಾಯಿಂಟ್ಸ್ ಇನ್ನೇನು 16ಗೆ ರೀಚ್ ಆಯಿತು ಅಂದರೆ ಪಾಯಿಂಟ್ಸ್ ಟೇಬಲ್ ಪ್ಲೇ ಆಫ್ಗೆ ನಾವು ಎಲಿಜಿಬಲ್ ಇದ್ದೀವಿ. ಸೊ ನಮಗೆ ಏನು ವರಿ ಮಾಡುವಂಥ ಅವಶ್ಯಕತೆ ಸೊ ಇಲ್ಲ. ಸೊ ಇವತ್ತು ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕೊನೆಯ RCB ಮತ್ತು CSK 2025 IPL ಮ್ಯಾಚ್ನ ಇವತ್ತು ನೋಡಿ ಮತ್ತೆ ಈ ಪಂದ್ಯಾವಳಿ ಮುಂದಿನ 2026ಗೆ ನಮಗೆ ಸಿಗೋದು. ಸೊ ಇನ್ನೊಂದು ಗಾಸಿಪ್ ಕೂಡ ನಡೀತಾ ಇದೆ. ಸೊ ಧೋನಿಯವರು ಇದು ಲಾಸ್ಟ್ ಸೀಸನ್ IPLನ ಆಡೋದು ಅಂತ. ಸೊ ಅದಿನ್ನೂ ಅಫಿಷಿಯಲಿ ಡಿಕ್ಲೇರ್ ಆಗಿಲ್ಲ. ಈವನ್ ಅವ್ರು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಸೊ ಇನ್ನೂ ಯಾವ ರಿಟೈರ್ಮೆಂಟ್ ತೊಗೊಳೋಂಥ ಚಾನ್ಸಸ್ ಅವ್ರ ಕಡೆಯಿಂದ ಇನ್ನೂ ಬಂದಿಲ್ಲ. ಸೊ ಪಾಸಿಟಿವ್ ರಿವ್ಯೂ ಬಂದಿಲ್ಲ. ಸೊ ಅವ್ರು ಹೇಳಿರೋ ಪ್ರಕಾರ ಇನ್ನೂ ಇಲ್ಲ, ಅದ್ರ ಬಗ್ಗೆ ಇನ್ನೂ ಥಿಂಕ್ಔಟ್ ಮಾಡಿಲ್ಲ. ಸೊ ಅದಕ್ಕೆ ಗೊತ್ತಾದಾಗ ನಿಮಗೆ ಪ್ರೆಸ್ ಮೀಟ್ ಕರೆದು ನಿಮ್ಗೆ ಹೇಳ್ತೀನಿ ಅಂತ ಧೋನಿಯವರು ಹೇಳಿರೋದು ಅಫಿಷಿಯಲಾಗಿ. ಸೊ ಇವತ್ತು ಏನು ಹೇಳಿ CSKಗೆ ಏನು ನಮ್ಮ ಹಳೆ ಹುಲಿ ಅಂತ ಏನೋ ಬಂತು ಅಂದರೆ CSKಲಿ ಧೋನಿಯವರು. ಸೊ ನಮ್ಮ RCB ಬಂತು ಅಂದರೆ ವಿರಾಟ್ ಕೊಹ್ಲಿ ಅವರು. ಸೊ ಇವೆರಡು ಮ್ಯಾಚಲ್ಲಿ ಇವತ್ತು RCB CSK. ಸೊ ಇದಕ್ಕೆ ಏನಕ್ಕೆ RCB ಮತ್ತು ನಮ್ಮ ಧೋನಿ ಅಂದರೆ ಲಾಂಗ್ ಪೀರಿಯಡ್ ಆಫ್ ದಿ ಟೈಮ್ 2 ಟೀಮಲ್ಲಿ ಲಾಂಗ್ ಪೀರಿಯಡಲ್ಲಿ ಇವರಿಬ್ಬರು ಆಡಿರೋದು. ನಮ್ಮ RCBಲಿ ಕೊಹ್ಲಿ ಆಗಿರ್ಬೋದು ಮತ್ತು CSKಲಿ ಧೋನಿ ಆಗಿರೋದು. ಸೊ ಈ ಒಂದು ಕಾರಣಕ್ಕೆ ಮ್ಯಾಚ್ನ CSK RCB ಏನು ರೈವಲ್ರಿ ಇದೆ ಅಂದರೆ ಇದೊಂದೇ ರೀಸನ್ನು. ಮತ್ತು ಅಲ್ಲಿನ ಫ್ಯಾನ್ ಬೇಸ್ ಇರುತ್ತಲ್ಲ ಅದು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಸೊ ಇವತ್ತು ನೋಡಿ
7:30 ಮ್ಯಾಚ್ ಬರುತ್ತೆ. ಫೈನಲ್ ಮ್ಯಾಚ್ CSKದು. ಸೊ ಇದಾಯಿತು ಅಂದರೆ ಅವ್ರಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ, ಸೊ ಗೆದ್ರು ಸೋತರು ಒಂದೇ ಪಾಯಿಂಟ್ಸ್ ಟೇಬಲ್ ಅವರಿಂದ ಅವರು ಎಂಟ್ರಿ ಆಗೋಕ್ಕಾಗೋದಿಲ್ಲ. ಸೊ ಇವತ್ತು ಅವ್ರಿಗೆ ಫೈನಲ್ ಮ್ಯಾಚ್ ಇನ್ ಬೆಂಗಳೂರು ಸ್ಟೇಡಿಯಮಲ್ಲಿ ನಮ್ಮ RCB ಮೇಲೆ. ಸೊ ಇನ್ನೂ ಬೇರೆ ಮ್ಯಾಚಸ್ ಬೇರೆಯವ್ರ ಮೇಲಿದೆ, ಬಟ್ ನಮ್ಮ RCBಗೆ ಇದೊಂದು ಲಾಸ್ಟ್ ಧೋನಿ ಅವ್ರ ಫೇಸ್ನ ನೋಡೋಕ್ಕೆ ಸಿಗೋದು ಅಂತ ಹೇಳ್ತಾ, ಸೊ ಸಂಜೆ ನೋಡಿ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಸೂಪರ್ ಸ್ಯಾಟರ್ಡೆ ಮ್ಯಾಚು 7:30 ಹಾಟ್ಸ್ಟಾರ್ ಮತ್ತು ಜಿಯೋದಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನು RCB ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ RCB ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ RCB ಅಂತ ಹೇಳ್ತಾ ಥ್ಯಾಂಕ್ ಯು.